ನಮಸ್ಕಾರ ಅದಾಬ್ ಆ್ಯಂಡ್ ಟುಡೇ ಮೈ ಟಾಪಿಕ್ ಈಸ್ ಪ್ರಮೋಷನ್ನ ನಂತರ ಏನು. ಮ್ಯಾನ್ಕೈಂಡ್ನಲ್ಲಿ ಕಳೆದ 1 ವರ್ಷದಲ್ಲಿ ಬಹಳಷ್ಟು ಪ್ರಮೋಷನ್ಸ್ ಆಗಿವೆ. ಅವೆಲ್ಲ ಇಂಟರ್ನಲ್ ಪ್ರಮೋಷನ್ಸ್ ಆ್ಯಂಡ್ ದರ್ ಇಸ್ ಎ ಹ್ಯೂಜ್ ಎಕ್ಸೈಟ್ಮೆಂಟ್. ಈ ಎಕ್ಸೈಟ್ಮೆಂಟ್ ಪ್ರಮೋಷನ್ನದ್ದು, ಎನ್ವೈರ್ಮೆಂಟ್ನದ್ದು, ಇನ್ಸೆಂಟಿವ್ ಪಾಲಿಸಿ ಬಗ್ಗೆ. ಮತ್ತೆ ನನಗೆ ಬೇರೆ ಬೇರೆ ಜನರಿಂದ ಸಿಕ್ಕಿದ ಫೀಡ್ಬ್ಯಾಕ್ ಅನುಸಾರ ನಾನು ಅನೇಕರ ಜೊತೆ ಮಾತಾಡ್ತಿರ್ತೀನಿ. ಈ ಸಮಯದಲ್ಲಿ ಮ್ಯಾನ್ಕೈಂಡ್ನ ಸ್ಟೇಟ್ ಆಫ್ ಮೈಂಡ್ ಬಹಳ ವರ್ಷಗಳ ನಂತರ ಬಹಳ ಚೆನ್ನಾಗಿದೆ. ನನಗನ್ಸುತ್ತೆ ದಿಸ್ ವಿಲ್ ಪರ್ಕ್ಯುಲೇಟ್ ಇನ್ ದ ಫಾರ್ಮ್ ಆಫ್ ರಿಸಲ್ಟ್ಸ್ ಆಸ್ ವೆಲ್. ಆದರೆ ಇಲ್ಲಿ ಈಗ ನಾನು ಮಾತನಾಡಬೇಕಾದ್ದು ಏನು ಅಂದರೆ, ನೀವೊಬ್ಬ ಮ್ಯಾನೇಜರ್ ಆದಾಗ ನಿಮ್ಮ ಥಾಟ್ಸ್ ಹೇಗೆ ಇರಬೇಕು ಮತ್ತು ಹೇಗೆ ಇರಬಾರ್ದು. ಏನು ಇರಬಾರ್ದು ಅಂತಂದರೆ ಕೆಲವರು ಯೋಚನೆ ಮಾಡ್ತಾರೆ ಮತ್ತು ಹೇಳ್ತಾರೆ ಕೂಡ, ಈಗಂತೂ ನಾನು ಮ್ಯಾನೇಜರ್ ಆಗ್ಬಿಟ್ಟಿದ್ದೀನಿ, ಈಗ ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ, ಕುರ್ಚಿಯಲ್ಲೇ ಕೂತ್ಕೋತೀನಿ ಮತ್ತೆ ಆರ್ಡರ್ ಕೊಡ್ತೀನಿ ಅಂತ. ಹೀಗೆ ಯಾವತ್ತೂ ಆಗಲ್ಲ. ನೀವು ಕುರ್ಚಿಯಲ್ಲಿ ಕೂತ್ಕೊಂಡು ಆರ್ಡರ್ ಕೊಡ್ತಾ ಇದ್ದು ಏನು ಮಾಡದೇ ಇದ್ರೆ ಯು ವಿಲ್ ಫಾಲ್ ಫ್ಲಾಟ್. ನೀವು ಬಹಳ ಕೆಟ್ಟ ರೀತಿಯಲ್ಲಿ ಫೇಲ್ ಆಗ್ತೀರಿ. ಆದರೆ ಇದನ್ನು ನೀವೊಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಜೊತೆ ತಗೊಂಡ್ರೆ, ಅಂದರೆ ನಾನು ಎಲ್ಲೇ ಹೋದರೂ ಕೂಡ ವ್ಯಾಲ್ಯೂ ಆ್ಯಡ್ ಮಾಡಬೇಕು, ಇಂಪ್ಯಾಕ್ಟ್ ಮಾಡಬೇಕು, ನನ್ನ ನಂತರ ಜನರು ನನ್ನನ್ನು ನೆನಪಿಸಬೇಕು. ಯಾಕಂದರೆ ಲೀಡರ್ಸ್ನ ಪ್ರೆಸೆನ್ಸ್ ಅವರ ಆಬ್ಸೆನ್ಸ್ನಲ್ಲಿ ಇರೋದು. ನಿಮ್ಮ ಮನಸ್ಸಿನಲ್ಲಿ ಈ ಎಲ್ಲ ವಿಚಾರಗಳು ಬರ್ತಿದ್ರೆ ಅಂದರೆ ನೀವು ರೈಟ್ ಡೈರೆಕ್ಷನ್ನಲ್ಲಿ ಯೋಚಿಸ್ತಿದ್ದೀರಿ. ಪ್ರಮೋಷನ್ ಒಂದು ಫಂಕ್ಷನ್ನ ಹಾಗೆ, ಒಂದು ಪಾರ್ಟಿ ಹಾಗೆ. ಪ್ರಮೋಷನ್ ಆಯಿತು, ಪಾರ್ಟಿ ಆಯಿತು, ಮದುವೆ ಆಯಿತು, ಬ್ಯಾಂಡ್ ವಾಲ್ಗ್ ಆಯಿತು. ಆನಂತರ ಏನು? ಆಕ್ಚುಯಲ್ ರೆಸ್ಪಾನ್ಸಿಬಿಲಿಟಿ ಕಮ್ಸ್ ಆಫ್ಟರ್ ದ ವೆಡ್ಡಿಂಗ್. ಅನೇಕ ವರ್ಷಗಳ ವೈವಾಹಿಕ ಜೀವನ ಅದರಲ್ಲಿ ನೀವು ಹಸ್ಬೆಂಡ್ ಆಗ್ತೀರಿ, ತಂದೆ ಆಗ್ತೀರಿ, ಅಜ್ಜ ಆಗ್ಬಿಡ್ತೀರಿ. ಅಂದರೆ ನಿಮಗೆ ಪ್ರಮೋಷನ್ ಆಗುತ್ತೆ, ನೀವು ಫಸ್ಟ್ ಲೈನ್ ಆಗ್ತೀರಿ, ಸೆಕೆಂಡ್ ಲೈನ್ ಆಗ್ತೀರಿ, ಥರ್ಡ್, ಫೋರ್ತ್, ಟಾಪ್ ಲೈನ್ ಆಗ್ತೀರಿ. ನೀವು ಗ್ರ್ಯಾಂಡ್ ಫಾದರ್ ಆಗೋದು ಅಂತಂದರೆ ನಿಮಗೆ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಬರೋದು. ನೀವು ಗ್ರ್ಯಾಂಡ್ ಫಾದರ್ ಆಗ್ತೀರಿ. ನೀವು ಯೋಚನೆ ಮಾಡಬೇಕಾದ್ದು ಅಂದರೆ ನಿಮ್ಮ ಜವಾಬ್ದಾರಿಗಳು ಏನು, ನಿಮ್ಮ ಗುರಿ ಏನು. ನಿಮ್ಮ ಜೂನಿಯರ್ಸನ್ನು ಡೆವಲಪ್ ಮಾಡೋದು, ಕಲಿಸೋದು, ಒಬ್ಬ ಕೋಚ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡೋದು, ಹ್ಯಾಂಡ್ ಹೋಲ್ಡ್ ಮಾಡೋದು ಮತ್ತು ಅವರನ್ನು ಮುಂದಕ್ಕೆ ತರೋದು. ಅವರು ಮುಂದುವರಿದಾಗ ಅವರ ಹೆಗಲ ಮೇಲೆ ನೀವು ಮುಂದುವರಿತೀರಿ. ಅವರು ಮುಂದುವರಿಲಿಲ್ಲ ಅಂದರೆ ನೀವು ಮುಂದುವರಿಯೋದಕ್ಕಾಗೋದಿಲ್ಲ. ಈಗ ಕೆಲವೊಂದು ಸ್ಥಳಗಳಲ್ಲಿ ನಿಮಗೆ ಸರಿಯಾದ ತರಬೇತಿ ಇಲ್ಲ ಅಂದರೆ, ನಿಮಗೆ ಯಾರು ಕಲಿಸಿಲ್ಲ, ಯಾರು ಹೇಳಿಲ್ಲ ಅಂದರೆ, ಅನೇಕ ಬಾರಿ ಜನರು ಹೇಳ್ತಾರೆ ಏನಂದರೆ, ನನ್ನ ಜೂನಿಯರ್ ಈಗ ಮುಂದುವರೆದಿದ್ದೆ ಆದರೆ ಆಗ ನನ್ನ ಪರಿಸ್ಥಿತಿ ಕೆಟ್ಟು ಹೋಗುತ್ತೆ, ನನ್ನ ಜಾಗ ಹೊರಟು ಹೋಗುತ್ತೆ ಅಂತ. ಈ ರೀತಿ ಯೋಚನೆ ಮಾಡುವವರು ಯಾರು ಅಂದರೆ ಡೈನಮಿಕ್ ಇಲ್ಲದವರು, ಕಲಿಯದಂಥವರು. ಆದರೆ ಯಾವುದೇ ವ್ಯಕ್ತಿ ಅವರು ಬಹಳ ಯೋಚನೆ ಮಾಡಿದರೆ, ಪ್ರೋಗ್ರೆಸಿವ್ ಆಗಿದ್ದರೆ, ಡೈನಮಿಕ್ ಆಗಿದ್ದರೆ, ಅವ್ರು ಯಾವಾಗಲೂ ತಮ್ಮ ಜೂನಿಯರ್ಸ್ ಅನ್ನ ಮುಂದುವರಿಯೋದಕ್ಕೆ ಬಿಡ್ತಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಥಾಟ್. ಈ ಯೋಚನೆ ಬಂದಾಗ ಇನ್ನು 2ನೇ ಸ್ಟೆಪ್ ಬರುತ್ತೆ. ನಿಮ್ಮಲ್ಲಿ ಇರುವಂತಹ ಮೆಥಡ್ಸ್ ಏನು ಕೆಲಸ ಮಾಡೋದಕ್ಕೆ. ನೀವು ಈ ಹೆರಾರ್ಕಿಯಲ್ಲಿ ಮೇಲೆ ಹೋದ ಹಾಗೆ ನೀವು ನೆನಪಿಡಬೇಕಾದ್ದು ಅಂದರೆ ನಿಮ್ಮ ಕೆಲಸ ಮಾಡುವಂತಹ ವಿಧಾನ ಬದಲಾಗುತ್ತೆ ಅನ್ನೋದು. ನಿಮ್ಮ ಕಸ್ಟಮರ್ಸ್ ಬದಲಾಗ್ತಾರೆ, ನಿಮ್ಮ ಅಪ್ರೋಚ್ ಬದಲಾಗುತ್ತೆ, ನಿಮ್ಮ ವೇ ಆಫ್ ಡೈರೆಕ್ಷನ್ ಬದಲಾಗುತ್ತೆ. ನೀವು ರ್ಯಾಪ್ ಆಗಿದ್ದಾಗ ನಿಮ್ಮಲ್ಲಿ 175 ಡಾಕ್ಟರ್ಸ್ಗಳ ಒಂದು ರೇಂಜ್ ಇರ್ತಿತ್ತು. ಆಲ್ ರೈಟ್, ಈಗ ನೀವು ಫಸ್ಟ್ ಲೈನ್ ಆಗಿದ್ದೀರಿ. ಈಗ ನಿಮ್ಮಲ್ಲಿ 175 × 5 ಮೆಡಿಕಲ್ ರ್ಯಾಪ್ನ ಏರಿಯಾ ಆಗುತ್ತೆ. ಪ್ರತಿ ಏರಿಯಾಕ್ಕೆ 25 ದಿನಗಳ ಬದಲಾಗಿ 5 ಡೇಸ್ ಇರೋದು ಪರ್ ಏರಿಯಾ. ನೀವೀಗ ಸೆಕೆಂಡ್ ಲೈನ್ ಆದರೆ ಈಗ ನಿಮ್ಮಡಿಯಲ್ಲಿ 20-25 ಮಂದಿ ಇದ್ದಾರೆ. ನಿಮ್ಮಲ್ಲಿ ಇರೋ ದಿನಗಳು ಇನ್ನೂ ಕಡಿಮೆ ಆಗುತ್ತೆ ಪರ್ ಪರ್ಸನ್, ಪರ್ ಏರಿಯಾ. ಇನ್ನೂ ಮೇಲೆ ಹೋದರೆ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಉದಾಹರಣೆಗೆ ನೀವೀಗ ಒಂದು ರೀತಿಯ DSM ಆಗಿರ್ತೀರಿ ತಿಳ್ಕೊಳ್ಳಿ. 200 ಜನ ಇದ್ದಾರೆ ನಿಮ್ಮಲ್ಲಿ. ಈಗ ನಿಮ್ಮಲ್ಲಿ ಇರೋ ಸಮಯ ಬಹಳ ಕಡಿಮೆ. ಈಗ ನಿಮ್ಮ ಕೆಲಸ ಮಾಡುವಂತಹ ಸ್ಟೈಲ್ ಹಳೆಯದಾಗಿದ್ರೆ, ನೀವು ಎಲ್ಲರನ್ನೂ ಭೇಟಿ ಮಾಡಬೇಕು, ಎಲ್ಲ ಕಡೆ ಹೋಗಬೇಕು ಅಂತಿದ್ರೆ ಅದು ಹಳೆ ವಿಧಾನ. ಹಾಗಾಗಿ ಬಹಳ ಮುಖ್ಯ ಏನು ಅಂದರೆ, ನಾವು ಮೇಲೆ ಹೋದ ಹಾಗೆ ನಮ್ಮ ಕಸ್ಟಮರ್ಸ್ ಬೇರೆ ಆಗ್ತಾರೆ. ಸಿಂಪಲ್ ರೂಲ್ ಅದು. ನಿಮ್ಮ ನಂಬರ್ 1 ಕಸ್ಟಮರ್ ಯಾರಾಗ್ತಾರೆ ಅಂದರೆ, ನೀವು ಮೇಲೆ ಹೋದ ಹಾಗೆ ಅದು ನಿಮ್ಮ ಇಮಿಡಿಯೇಟ್ ಜೂನಿಯರ್. ನೀವು DSM ಆದರೆ ZM, ನೀವು NSM ಆದರೆ ನಿಮ್ಮ DSM. ಈಗ ನಿಮ್ಮ ಇಮಿಡಿಯೇಟ್ ಜೂನಿಯರ್ ಯಾರಿದ್ದಾರೆ, ಅವರ ಟೂರ್ ಪ್ರೋಗ್ರಾಮ್ ಏನು, ಅವ್ರು ಹೇಗೆ ಕೆಲಸ ಮಾಡ್ತಾರೆ, ಅವರ ಪ್ರೆಸೆನ್ಸ್ ಹೇಗಿದೆ, ಅವರ ಯೋಚನೆ ಹೇಗಿದೆ, ಅವರ ಡೇಟಾ ರೀಡಿಂಗ್ ಹೇಗಿದೆ, ಅವರ ರಿಲೇಶನ್ಶಿಪ್ ಹೇಗಿದೆ, ತಮ್ಮ ಜೂನಿಯರ್ಸ್ ಜೊತೆಗೆ ಅವ್ರು ಹೇಗೆ ಮೀಟಿಂಗ್ಸ್ ಕಂಡಕ್ಟ್ ಮಾಡ್ತಾರೆ,
ಅವರು ಕೆಲಸ ಮಾಡೋದ್ರಲ್ಲಿ ಹೇಗಿದ್ದಾರೆ, ಡಾಕ್ಟರ್ಸ್ನ ಚೇಂಬರ್ನಲ್ಲಿ ಹೇಗಿದ್ದಾರೆ, ಅವ್ರ ವೇ ಆಫ್ ಥಿಂಕಿಂಗ್ ಹೇಗಿದೆ, ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಅತಿ ಹೆಚ್ಚಿನ ಫೋಕಸ್ ಹೊಂದಿರಬೇಕು. ಅದನ್ನು ತಿಳಿಯುವುದು ಹೇಗೆ? ಈಗ ಉದಾಹರಣೆಗೆ ನನ್ನ ಬಳಿ ನನ್ನ 6 ZM ಇದ್ದಾರೆ ಅಂತ ತಿಳ್ಕೊಳ್ಳಿ. ನಾನು ಅವರೆಲ್ಲರಲ್ಲಿ ಮೊದಲು ಏನು ಮಾಡ್ತೀನಿ ಅಂದರೆ, ಆ ZM ಜೊತೆಗೆ ಅವರ ರ್ಯಾಪ್ ಜೊತೆಗೆ ಸ್ವತಃ ಕೆಲಸ ಮಾಡ್ತೀನಿ. ನಾನು ನನ್ನ ZM ಮತ್ತು ಅದರ ಜೊತೆಗೆ ಅವರ ರ್ಯಾಪ್, ಆಮೇಲೆ ನಾನು ಅವರ ರ್ಯಾಪ್ ಜೊತೆಗೆ ಒಬ್ಬನೇ ಕೆಲಸ ಮಾಡ್ತೀನಿ. ಅದೇ ರೀತಿ ಮಾಡ್ತಾ ಇರ್ತೀನಿ. ಮೊದಲು ನಾನು ZM ಕವರ್ ಮಾಡ್ತೀನಿ, ಆನಂತರ RM ಕವರ್ ಮಾಡ್ತೀನಿ, ಟೈಮ್ ಸಿಕ್ಕಿದ್ರೆ AM ಕವರ್ ಮಾಡ್ತೀನಿ. ಮತ್ತು ಈ ಕವರೇಜ್ ಸಮಯದಲ್ಲಿ ಐ ನೀಡ್ ಜೂನಿಯರ್ಸ್ ಮೀಟ್ ಮೆಡಿಕಲ್ ರ್ಯಾಪ್ಸ್. ಮತ್ತು ಕೆಲಸ ಸಮಯದಲ್ಲಿ ನನಗೆ ಗೊತ್ತಾಗುತ್ತೆ ಅವರು ಏನು ತೋರಿಸ್ತಾರೆ, ಮೀಟಿಂಗ್ನಲ್ಲಿ ಏನು ಹೇಳ್ತಾರೆ, ಅವ್ರ ಏರಿಯಾದಲ್ಲಿದ್ದು ಆಗ್ತಿದೆಯೋ ಇಲ್ವೋ ಅಂತ. ಅವ್ರ ಬಗ್ಗೆ ಅವರ ರ್ಯಾಪ್ಸ್ ಮ್ಯಾನೇಜರ್ಸ್ ಏನು ಯೋಚನೆ ಮಾಡ್ತಾರೆ, ಏನು ಫೀಲ್ ಮಾಡ್ತಾರೆ ಅವ್ರ ಬಗ್ಗೆ, ನನಗೆ ಇವೆಲ್ಲದ್ರ ಬಗ್ಗೆ ಗೊತ್ತಾಗ್ಬಿಡುತ್ತೆ ಯಾವುದೇ ಪ್ರಶ್ನೆ ಮಾಡದೆ ಅವ್ರ ಜೊತೆ ಕೆಲಸ ಮಾಡಿದಾಗ. ಇದು ಬಹಳ ಮುಖ್ಯ. ನೀವು ಮೇಲೆ ಮೇಲೆ ಹೋದಾಗೆ ನಿಮಗೆ ಸಮಯ ಸಿಗೋದು ಕಡಿಮೆ. ಈಗ ನಿಮಗೆ ಹೇಗೆ ಗೊತ್ತಾಗಬೇಕು ನೀವು ಏನು ಕೆಲಸ ಮಾಡಬೇಕು ಅಂತ? ನಿಮ್ಮ ಟೂಲ್ಸ್ ಏನು? ನಿಮ್ಮಲ್ಲಿರುವ ಅತಿ ದೊಡ್ಡ ಟೂಲ್ ಅಂದರೆ ಅದು ಡೇಟಾ. ನೀವು ಡೇಟಾವನ್ನು ಓದ್ಕೊಂಡು ಹೋಗಬೇಕು. ನಿಮಗೆ ಡೇಟಾ ಓದಕ್ಕೆ ಬರುತ್ತಾ? ನೀವು ಯಾರಿಗಾದ್ರೂ ಸಹಾಯ ಪಡ್ಕೊಳ್ತೀರಾ? ಅಂದರೆ ಅದು ಒಂದು ಟಾರ್ಚಿನ ಹಾಗೆ, ಕತ್ತಲ ಓಣಿಯಲ್ಲಿ, ಕತ್ತಲ ದಾರಿಯಲ್ಲಿ ಹೋಗುವಾಗ ನಿಮಗೆ ಬೆಳಕು ಕೊಡುವ ಒಂದು ಟಾರ್ಚಿನ ಹಾಗೆ. ಅದರ ಮೂಲಕ ನೀವು ಮುಂದುವರಿಬೇಕು. ಇಲ್ಲಾಂದ್ರೆ ಹೇಗೆ ಗೊತ್ತಾಗುತ್ತೆ ಎಲ್ಲಿ ಏನು ತೊಂದರೆ ಆಗ್ತಿದೆ ಅಂತ? ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ನಮ್ಮ ಮೆಡಿಕಲ್ ರ್ಯಾಪ್ ಜೊತೆಗೆ ಕೆಲಸ ಮಾಡಿದಾಗ ಒಬ್ಬ ಫಸ್ಟ್ ಲೈನರ್ ಆಗಿ ನಾವು ಅವರಲ್ಲಿ ಏನು ನೋಡಬೇಕು, ಅವ್ರು ಹೇಗೆ ಕೆಲಸ ಮಾಡ್ತಾರೆ. ಎಲ್ಲಕ್ಕೂ ಮೊದಲು ನಾವು ನೋಡಬೇಕಾದ್ದು ಅವರ ಟೂರ್ ಪ್ರೋಗ್ರಾಮ್, ಎಷ್ಟು ಕಾಲ್ಸ್ ಮಾಡಿದ್ದಾರೆ, ಎಷ್ಟು ಮಿಸ್ಸಿಂಗ್ ಕಾಲ್ಸ್ ಇವೆ, ಮತ್ತು ಅವರ ಚೇಂಬರ್ನಲ್ಲಿ ಪ್ರೆಸೆನ್ಸ್ ಹೇಗಿದೆ, ಅವರ ಅಪ್ರೋಚ್ ಹೇಗೆ ನಡೀತಿದೆ, ಅವರ ಪ್ರೊಡಕ್ಟಿವಿಟೀಸ್ ಏನು, ಅವರ ಗ್ರೋತ್ ಏನು. ಮೂಲತಃ ಒಬ್ಬ ಮೆಡಿಕಲ್ ರ್ಯಾಪ್ನಲ್ಲಿ ನಾವು ನೋಡಬೇಕಾದಂತಹ ಮುಖ್ಯ ಅಂಶಗಳು. ಅದೇ ರೀತಿಯಾಗಿ ನಾವು ಖಂಡಿತ ನಮ್ಮ ಇಮಿಡಿಯೇಟ್ ಜೂನಿಯರ್ಸ್ ಅನ್ನು ನೋಡಬೇಕು. ಅವ್ರ ಮೀಟಿಂಗ್ಸ್ ಹೇಗೆ ಕಂಡಕ್ಟ್ ಮಾಡ್ತಾರೆ, ಅವರ ಪ್ರೆಸೆನ್ಸ್ ಹೇಗಿದೆ, ಅವರು ಟಫ್ ಡಾಕ್ಟರ್ಸ್ನ ಹೇಗೆ ಅಪ್ರೋಚ್ ಮಾಡ್ತಾರೆ, ಟಫ್ ಡಾಕ್ಟರ್ಸ್ ಇರೋಲ್ಲಿ ಹೋಗ್ತಾರಾ ಇಲ್ವೋ, ಅವರು ವೀಕ್ ಮೆಡಿಕಲ್ ರ್ಯಾಪ್ಸ್ನ ಬಳಿಗೆ ಹೋಗ್ತಾರಾ ಇಲ್ವೋ, ತಮ್ಮ ಜೂನಿಯರ್ಸ್ ಅನ್ನು ಕಳಿಸ್ತಾರೋ. ನೋಡಿ, ಒಂದು ವಿಷಯವನ್ನ ನಾವು ಮತ್ತೆ ಮತ್ತೆ ಹೇಳ್ತೀವಿ, ಪ್ರತಿಯೊಂದು ಮೀಟಿಂಗ್ನಲ್ಲಿ ದೇರ್ ಶುಡ್ ಬಿ ಎ ಮೆಥಡ್ ಆಫ್ ಮೆರಿಟೋಕ್ರಸಿ. ಯಾವ 10 ಮಂದಿ ಬೆಸ್ಟ್, ಯಾವ 3 ಮಂದಿ ಬಾಟಮ್ನಲ್ಲಿದ್ದಾರೆ, ವಾಟ್ ಎವರ್, 5 ಮಂದಿ ಬೆಸ್ಟ್ ಇರ್ತಾರೆ, 3 ಬಾಟಮ್ನಲ್ಲಿ ಬರ್ತಾರೆ. ಈಗ ಆ ಬಾಟಮ್ನಲ್ಲಿರುವಂತಹ ಜನರನ್ನು ಅವರು ಬಾಟಮ್ನಲ್ಲಿದ್ದಾರೆ ಅಂತ ಹೇಳಿದ ಬಳಿಕ ಕೆಲಸ ಮುಗಿದೋಯ್ತಾ? ಇಲ್ಲ. ಆ ನಂತರ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಕಳಿಸಿ ಆಗಿದೆಯಾ? ಅವರ ಹೆಗಲ ಮೇಲೆ ಏನಾದರೂ ರೆಸ್ಪಾನ್ಸಿಬಿಲಿಟಿ ಕೊಡಲಾಗಿದೆಯಾ? ಯಾಕಂದ್ರೆ ನೀವು ಅವ್ರ ಜೊತೆ ಕುತ್ಕೋಬೇಕು, ಅವರಿಗೆ ತಿಳಿಸಿ ಹೇಳಬೇಕು, ಕೆಲಸ ಮಾಡಿಸ್ಬೇಕು, ಎಕ್ಸ್ಟ್ರಾ ಟೈಮ್ ಕೊಡಬೇಕು, ಇಂಪ್ರೂವ್ ಮಾಡಬೇಕು. ತಿಳ್ಕೋಬೇಕಾದೇನಂದ್ರೆ ಅವರು ಆ ರೀತಿ ಬಿಹೇವ್ ಯಾಕೆ ಮಾಡ್ತಾರೆ, ಯಾಕೆ ಇಂಪ್ರೂವ್ ಆಗೋದಿಲ್ಲ, ಈ ಎಲ್ಲ ವಿಷಯಗಳು ಇವು ಒಬ್ಬ ಸೀನಿಯರ್ ಮ್ಯಾನೇಜರ್ ಮಾಡಬೇಕು, ಚೆನ್ನಾಗಿರುತ್ತೆ. ಹಾಗಾಗಿ ಒನ್ಸ್ ಯು ರೀಚ್ ಎ ರಿಯಲಿ ಎ ಬಿಗರ್ ಪೋಸ್ಟ್, ಚೇಂಜ್ ಯುವರ್ ಕಸ್ಟಮರ್ ಅಂಡ್ ಚೇಂಜ್ ಯುವರ್ ಮೆಥಡ್. ಆ ಮೆಥಡ್ನಲ್ಲಿ ಅತಿ ದೊಡ್ಡ ಚೇಂಜ್. ಕಸ್ಟಮರ್ನ ಮೇಲೆ ಫೋಕಸ್ ಮಾಡೋದಕ್ಕಾಗಿ ನಿಮಗೆ ಆ ಕಸ್ಟಮರ್ನ ಎಲ್ಲ ಡೇಟಾ ತಿಳಿದಿರಬೇಕು. ಕಳೆದ 6 ತಿಂಗಳದ್ದು, 1 ವರ್ಷದ್ದು, 2 ವರ್ಷದ್ದು. ದಿಸ್ ಇಸ್ ಒನ್. ಎರಡನೇ ವಿಷಯ ಏನು ಅಂತಂದ್ರೆ, ನೋಡಿ, ಇದಾಯ್ತು ನಿಮ್ಮ ಟ್ಯಾಂಜಿಬಲ್ ವಿಷಯ. ಇನ್ನೊಂದು ವಿಷಯ ಬರುತ್ತೆ, ಏನಂದ್ರೆ ಇಂಟ್ಯಾಂಜಿಬಲ್ ಆಗಿರುವಂಥದ್ದು. ಏನು ಆ ಇಂಟ್ಯಾಂಜಿಬಲ್ ವಿಷಯ? ಈಗ ನಾವು ಒಬ್ಬ ಸಫಲ ಲೀಡರ್ ಆಗಿ ಮೇಲೆ ಬಂದಾಗ, ನಾವು ದೊಡ್ಡ ಪೋಸ್ಟಿಗೆ ಬಂದಾಗ ಸ್ವಲ್ಪ ಸಕ್ಸಸ್ಫುಲ್ ಆಗ್ತೀವಿ. ಸಕ್ಸಸ್ಫುಲ್ ಆಗಿರೋದು ಅಂತಂದ್ರೆ ನಮಗೆ ದೊಡ್ಡ ಪೋಸ್ಟ್ ಸಿಕ್ಕಿದೆ. ದೆನ್ ಐ ಸ್ಟಾರ್ಟ್ ಎಕ್ಸಿಬಿಟಿಂಗ್ ದ್ಯಾಟ್. ಶೋ ಆಫ್ ಮಾಡೋದಕ್ಕೆ ಪ್ರಾರಂಭ ಮಾಡ್ಬಿಡ್ತೀನಿ. ನನ್ನ ಪವರನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡ್ಬಿಡ್ತೀನಿ. ಯಾಕಂದ್ರೆ ನನ್ನ ಡೆಸಿಗ್ನೇಷನ್ ಮತ್ತು ನನ್ನ ಪವರ್ ನನ್ನ ತಲೆ ಒಳಗೆ ಕೂತ್ಕೊಂಡಿರುತ್ತೆ. ಮತ್ತು ನಾನು ತೋರಿಕೆಯನ್ನು ಶುರು ಮಾಡ್ಬಿಡ್ತೀನಿ. ನೋಡಿ, ನಾನು ಹಾಗೆ ಹೀಗೆ ಅಂತ. ಮತ್ತೆ ಅದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರುತ್ತೆ, ನಿಮ್ಮ ಟೋನ್ನಲ್ಲಿ ಬರುತ್ತೆ, ನೀವು ಜನರೊಡನೆ ಮಾತನಾಡುವ ಸ್ಟೈಲ್ನಲ್ಲಿ ಬರುತ್ತೆ. ಯಾವಾಗೆಲ್ಲ ನೀವು ಶೋ ಆಫ್ ಮಾಡ್ತೀರೋ, ದರ್ಪ ತೋರಿಸಿ ಆರ್ಡರ್ ಮಾಡ್ತೀರೋ, ಡಾಮಿನೇಟ್ ಮಾಡುವ ಪ್ರಯತ್ನ ಮಾಡ್ತೀರೋ, ಅಥವಾ ತಪ್ಪು ಶಬ್ದಗಳನ್ನು ಬಳಸ್ತೀರೋ, ನಿಮ್ಮನ್ನ ನೀವು ಹೊಗಳ್ತೀರೋ, ಅಂದ್ರೆ ಪ್ರೀಸಿಂಗ್ ಯುವರ್ ಸೆಲ್ಫ್, ಆಗ ಏನಾಗತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಯು ವಿಲ್ ಗೆಟ್ ಆಲ್ ದ ನೆಗೆಟಿವ್ ವೈಬ್ಸ್. ನಿಮಗೆ ಎಲ್ಲಾ ಕಡೆ ಕೂಡ ನೆಗೆಟಿವಿಟಿಯೇ ಕಾಣಿಸುತ್ತೆ. ಆದರೆ ನಿಮ್ಮ ಕೆಲಸ ನಿಮ್ಮ ಮಾತಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಿದ್ರೆ, ಅಂದ್ರೆ ನಿಮ್ಮ ಮಾತಿಗಿಂತ ಕೃತಿಯಲ್ಲಿ ನೀವು ಹೆಚ್ಚು ತೋರಿಸಬೇಕು. ನಿಮ್ಮ ಕೆಲಸ ಏನಿದೆ
ಅದನ್ನು ಮಾತಿಗಿಂತ ಹೆಚ್ಚು ತೋರಿಸಬೇಕು. ಆಗ ಜನರು ಕ್ರಮೇಣವಾಗಿ ನಿಮ್ಮನ್ನು ಒಬ್ಬ ಲೀಡರ್ ಅಂತ ಪರಿಗಣಿಸ್ತಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಒಬ್ಬ ಸೀನಿಯರ್ ಮತ್ತು ಸಕ್ಸಸ್ಫುಲ್ ವ್ಯಕ್ತಿ ಆದಾಗ ನಮಗೆ ಪ್ರಶಂಸೆ ಬೇಕಾಗತ್ತೆ. ಮತ್ತೆ ನಮ್ಮ ಅಕ್ಕಪಕ್ಕದ ಜನರು ಹಾಗಾಗ್ತಾರೆ ಅಂತಲ್ಲ, ನಾವು ಮಾಡ್ತೀವಿ. ಯಾರೋ ರಿಸೀವ್ ಮಾಡೋದಕ್ಕೆ ಬರ್ತಾರೆ, ಯಾರೋ ಬಿಡೋದಕ್ಕೆ ಬರ್ತಾರೆ, ಯಾರೋ ಮೀಟಿಂಗ್ನಲ್ಲಿ ಒಳ ತನಕ ಕರ್ಕೊಂಡು ಹೋಗ್ತಾರೆ, 4 ಜನ ಹಿಂದೆ ಮುಂದೆ ತಿರುಗಾಡ್ತಾರೆ. ಇದು ಸಾಮಾನ್ಯ. ಈ ವಿಷಯಗಳಲ್ಲಿ ನೀವು ತುಂಬಾ ಕಾನ್ಶಿಯಸ್ ಆಗಿದ್ದರೆ ನೀವೊಬ್ಬ ಯುನೀಕ್ ಲೀಡರ್ ಆಗ್ತೀರಿ, ನಿಜಕ್ಕೂ ಒಳ್ಳೆ ಲೀಡರ್. ಆದರೆ ಇದರಲ್ಲಿ ಒಂದು ಉಲ್ಟಾ ಟ್ರೇಡ್ ಕೂಡ ಇದೆ. ಯಾವಾಗಲೇ ಆದರೂ ನನಗೆ ಮೇಲಿನಿಂದ ಪ್ರೆಷರ್ ಬಂದಾಗ, ಯಾವಾಗಲೇ ಆದರೂ ನನಗೆ ಕಷ್ಟದ ಸಮಯ ಬಂದಾಗ, ಅದು ನಾನು NSM ಅಥವಾ ZM ಆದರೂ, ಈ ಟ್ರೇಡ್ನಲ್ಲಿ ನಾನು ನೋಡಿದ ಹಾಗೆ ಇದು ಅತಿ ದೊಡ್ಡ ವೀಕ್ನೆಸ್ ಅಂತ ಹೇಳ್ಬೋದು. ಈಗ ಅದೇನು ಅಂದರೆ, ಈಗ ZM ತಮ್ಮ RMಗೆ ಹೇಳೋದಕ್ಕೆ ಶುರು ಮಾಡ್ತಾರೆ, ಈಗ ಪರಿಸ್ಥಿತಿ ಬಹಳ ಕೆಟ್ಟೋಗಿದೆ, ವಾತಾವರಣ ಹಾಳಾಗಿದೆ, ನನಗೆ ಇಷ್ಟೊಂದು ಮಾತನ್ನ ಸೀನಿಯರ್ ಹೇಳ್ತಾ ಇದ್ದಾರೆ, ಹೀಗೆ ಹೇಳ್ತಾರೆ, ಹಾಗೆ ಹೇಳ್ತಾರೆ, ಕಂಪ್ನಿ ಈ ಪಾಲಿಸಿ ಸರಿ ಇಲ್ಲ, ನನ್ನ ಮಾತು ಯಾರು ಕೇಳೋದೇ ಇಲ್ಲ, ನಾನು ಮಾರ್ಕೆಟಿಂಗ್ನವ್ರಿಗೆ ಹೇಳಿದೆ ಅವರು ಮಾಡಲಿಲ್ಲ, ನಾನು FC ಹೇಳಿದೆ ಅವರು ಮಾಡಲಿಲ್ಲ. ಈ ರೀತಿಯಾಗಿ ನೀವು ನಿಮ್ಮ ಜೂನಿಯರ್ ಜೊತೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಏನಾಗುತ್ತೆ? ಪೂರ್ತಿ ಎನ್ವೈರ್ಮೆಂಟ್ ನೆಗೆಟಿವ್ ಆಗುತ್ತೆ. ಈಗ ಉದಾಹರಣೆಗೆ 1 ತಿಂಗಳ ನಂತರ ಸರಿ ಹೋದ್ರೆ ಆ ಜೂನಿಯರ್ ಅನ್ನ ಯಾವ ರೀತಿಯಾಗಿ ನೀವು ಮೋಟಿವೇಟ್ ಮಾಡ್ತೀರಿ? ಕಳೆದ 1-2 ತಿಂಗಳಿಂದ ಡಿಮೋಟಿವೇಟ್ ಮಾಡ್ತಾ ಇದ್ರಲ್ಲ. ಇವೆಲ್ಲ ಸಣ್ಣ ವಿಷಯಗಳು, ಆದರೆ ಬಹಳ ಮುಖ್ಯವಾದಂತಹ ವಿಷಯಗಳು. ಇದು ಬಹಳ ಕಾಮನ್. ಅನ್ಫಾರ್ಚುನೇಟ್ಲಿ ಬಹಳ ಸೀನಿಯರ್ ಜನರಲ್ಲಿ ನೋಡಿದ್ದೀನಿ ನಾನು. ಮಾರ್ಕೆಟಿಂಗ್ ಮ್ಯಾನೇಜರ್ ಇರ್ಬೋದು, ಯಾರೋ NSM ಇರ್ಬೋದು, ಅವರು ಈ ಮಾತಾಡ್ತಾರೆ. ಸೀನಿಯರ್ ಮೋಸ್ಟ್ ಜನರು ಈ ರೀತಿ ಮಾತಾಡ್ತಾರೆ, ಜೂನಿಯರ್ಸ್ ಜೊತೆ ಕೇವಲವಾದ ಮಾತಾಡ್ತಾರೆ. ನೋಡಿ, ನೀವು ಫ್ರೆಂಡ್ಲಿ ಆಗ್ಬೋದು ನಿಮ್ಮ ಜೂನಿಯರ್ಸ್ ಜೊತೆಗೆ, ಆದರೆ ನೀವು ಫ್ರೆಂಡ್ ಆಗುವ ಹಾಗಿಲ್ಲ ಯಾವತ್ತೂ ಕೂಡ. ನೀವೊಬ್ಬ ಫ್ರೆಂಡ್ ಆದಾಗ ನೀವು ಬಯಸ್ ಅನ್ನುವಂತಹ ಒಂದು ಸಂದೇಶವನ್ನ ಎಲ್ರಿಗೂ ಕೊಡೋದಕ್ಕೆ ಶುರು ಮಾಡ್ತೀರಿ. ನಾನು ಒಬ್ಬನ ಗೆಳೆಯ ಆಗ್ಬಿಟ್ಟೆ ಅಂದ್ರೆ ಅವನ ಕೊರತೆ ನಾನು ಕಂಡುಹಿಡಿಯುವ ಹಾಗೆ ಇಲ್ಲ. ಇದು ಬಹಳ ಮುಖ್ಯ, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದರಿಂದ ಏನಾಗುತ್ತೆ ಅಂದ್ರೆ, ನನ್ನ ಟೀಮ್ನಲ್ಲಿ ಜನರು ನನ್ನನ್ನ ಒಬ್ಬ ಬಯಸ್ಡ್ ಲೀಡರ್ ಅಂತ ನೋಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಹಾಗಾಗಿ ಪ್ಲೀಸ್ ಇದ್ರ ಬಗ್ಗೆ ಗಮನ ವಹಿಸಿ. ಈಗ ಕೊನೆಯಲ್ಲಿ ನಾನು ನಿಮಗೆ ಹೇಳುವಂತ ಒಂದು ವಿಷಯ ಏನು ಅಂತಂದ್ರೆ, ಚೇಂಜ್ ಯುವರ್ ಕಸ್ಟಮರ್ಸ್ ಅಂಡ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ಚೇಂಜ್ ಯುವರ್ ಕಸ್ಟಮರ್ಸ್ ಅಂತಂದ್ರೆ, ನಿಮ್ಮ ಜೂನಿಯರ್ಸ್ ಅನ್ನ ನೋಡಿ ಮತ್ತು ಅವ್ರ ಮೇಲೆ ಫೋಕಸ್ ಮಾಡಿ. ಮತ್ತೆ ಹ್ಯಾಬಿಟ್ಸ್ ನಲ್ಲಿ ನೀವು ಡೇಟಾದ ಮೇಲೆ ಗಮನ ಕೊಡಿ, ಬಿಕಾಸ್ ಡೇಟಾ ಈಸ್ ಯುವರ್ ಇಂಟೆಲಿಜೆನ್ಸ್. ಎಲ್ಲಿ ಮಿಸೈಲ್ ಹೊಡಿಬೇಕು ಅಂತ ನಿಮಗೆ ತಿಳಿದಿರಬೇಕು, ಅದನ್ನು ಡೇಟಾ ಹೇಳುತ್ತೆ ನಿಮಗೆ. ಇಲ್ಲಾಂದ್ರೆ ನೀವು ನಿಮ್ಮ ರಿಸೋರ್ಸಸ್ ಅನ್ನ ವೇಸ್ಟ್ ಮಾಡ್ತೀರಿ, ನೀವು ತಪ್ಪು ಜಾಗಕ್ಕೆ ಹೋಗ್ತೀರಿ. ಡೇಟಾ ಇಲ್ಲ ಅಂದ್ರೆ ತಪ್ಪು ಮೀಟಿಂಗ್ಸ್ಗೆ ಹೋಗ್ತೀರಿ, ತಪ್ಪು ಟಾಪಿಕ್ಸ್ ಮೇಲೆ ಮಾತಾಡ್ತೀರಿ, ನಿಮ್ಮ ZMs ಕೂಡ ತಪ್ಪಾಗಿ ಮಾತಾಡ್ತೀರಿ. ಡೇಟಾ ಇಲ್ಲ ಅಂದ್ರೆ ನೀವು ನಿಮ್ಮ DSMs ಜೊತೆ ತಪ್ಪಾಗಿ ಮಾತಾಡ್ತೀರಿ. ಹಾಗಾಗಿ ಡೇಟಾ ಬಹಳ ಮುಖ್ಯವಾಗಿದೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದ್ರೆ, ನಿಮ್ಮ ತಲೆ ಒಳಗೆ ಪವರ್ ಅನ್ನ ತರಬೇಡಿ, ಎರೋಗೆಂಟ್ ಆಗಬೇಡಿ. ಯಾಕಂದ್ರೆ ಎಷ್ಟೇ ಆದರೂ ಹಂಬಲ್ ಆಗಿರುವಂತಹ ಜನರು, ಹ್ಯೂಮಿಲಿಟಿ ಹೊಂದಿರುವಂತಹ ಜನರು, ಅಂಥವ್ರನ್ನೇ ಜನರು ಇಷ್ಟಪಡೋದು. ಆ್ಯಂಡ್ ಕೊನೆಯದಾಗಿ ಬಹಳ ಮುಖ್ಯವಾಗಿದೆ ಇದು, ಪ್ರಾಬ್ಲಮ್ ಅನ್ನು ಯಾರಿಗೆ ಹೇಳಬೇಕು ಅಂದರೆ, ಸಾಲ್ವ್ ಮಾಡುವಂಥವರಿಗೆ. ನಿಮ್ಮ ಜೂನಿಯರ್ ನಿಮ್ಮ ಕಂಪನಿಯ ಜೊತೆ ಅಥವಾ ನಿಮ್ಮ ಪಾಲಿಸಿಯ ಜೊತೆ ನಿಮ್ಗೇನಾದರೂ ಸೀರಿಯಸ್ ಪ್ರಾಬ್ಲಮ್ ಇದೆ ಅಂತಾದರೆ, ನಿಮ್ಮ ಜೂನಿಯರ್ಸ್ ಅದನ್ನು ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಹೇಳಿ ಏನೋ ಪ್ರಯೋಜನ ಇಲ್ಲ. ಹಾಗಾಗಿ ಅದನ್ನು ನೀವು ಎಲ್ಲಿ ಡಿಸ್ಕಸ್ ಮಾಡಬೇಕು ಅಂದರೆ ಸಾಲ್ವ್ ಆಗುವಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಎ ಅಮೇಜಿಂಗ್ ಕ್ವಾರ್ಟರ್, ಅಮೇಜಿಂಗ್ ಇಯರ್ ಅಹೆಡ್, and have a great April. All the best. Bye bye. See you. Take care.